ಹಾಯ್ ವೆಲ್ಕಮ್ ಬ್ಯಾಕ್ ಟು ತನಗೂಡ ಕಾಂಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು ಆಲ್ರೆಡಿ 11:15 ಆಗಿದೆ. ಸೊ ನಮ್ಮ ಯಜಮಾನ್ರು ಬರ್ತ್ಡೇ ಇದೆ ನಾಳೆ. ಸೊ ಮಿಡ್ ನೈಟಲ್ಲಿ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ನಾನು ಒಬ್ಬಳೇ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವ್ರಿಗೆ ಏನು ಮಾಡೋದು ಅಂದ್ಬಿಟ್ಟು ನಾನೇ ಎಲ್ಲ ಹೋಗಿ ಕೇಕ್ ಎಲ್ಲ ತೊಗೊಂಬಂದು ಇವಾಗ ಬಲೂನ್ಸ್ ಎಲ್ಲ ಊದ್ಬಿಟ್ಟು ಡೆಕೋರೇಷನ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಹೇಗೆಲ್ಲ ನಾನು ಡೆಕೋರೇಷನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸರ್ಪ್ರೈಸ್ ಬಂದುಬಿಟ್ಟು ಎಲ್ಲಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಅವಳಿಗೋಸ್ಕರ ವೇಟಿಂಗ್, ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿವರೆಗೂ ಏನು ಮಾಡೋದು ಒಬ್ಬಳೇ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಯಜಮಾನ್ರು ಮಲಗಿದ್ದಾರೆ, ಅವರಿಗೆ ಗೊತ್ತಿಲ್ಲ. ಸೊ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ. ಅವ್ರನ್ನೂ ಕರೆದಿಲ್ಲ. ನಾವು ಅಕ್ಕಂಗೆ ಹೇಳೋಕ್ಕಾಗಲ್ಲ, ಬಿಕಾಸ್ ಅವಳು ಮಗು ಆಗಿದೆ ಅಲ್ಲ. ಸೊ ಅವಳಿಗೆ ಹೇಳೋಕ್ಕಾಗಲ್ಲ. ನೋಡಿ, ಅವ್ರು ನಾಳೆ ಇರೋಲ್ಲ, ಅವ್ರದ್ದು ಬೇರೆ ಪ್ಲ್ಯಾನ್ಸ್ ಇರುತ್ತೆ. ನಾಳೆ ನನ್ನ ಕೈಗೆ ಸಿಗ್ತಾರೋ ಇಲ್ವೋ ಅನ್ನೋದೇ ಗೊತ್ತು. ಸೊ ನೋಡಿ, ಈ ಥರ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಒಂದು ಕಿತ್ತೋಗ್ಬಿಡ್ತು ಅದಕ್ಕೆ. ಸೊ 1 2 ನೋಡ್ಕೊಂಡು ಮಾಡ್ಕೋಬೇಕು ನೀಟಾಗಿ. 3 ಒಂದು ಕಿತ್ತೋಯ್ತು. ಸೊ ಇದು ಸ್ಪ್ರೇ ಬಂದುಬಿಟ್ಟು ಏನು ಸ್ಪ್ರೇ ಅಂತಾರೆ, ಟ್ರೆಡ್ ಸ್ಪ್ರೇ ಅಂತ ಹೇಳ್ತಾರೆ, ಅದು ತೊಗೊಂಡಿದ್ದೀನಿ. ಮತ್ತು ಇದು ಹ್ಯಾಪಿ ಬರ್ತ್ಡೇ, ಅದು ತೋರಿಸ್ತೀನಿ ನೋಡಿ. ಗೋಲ್ಡ್ ಕಲರಲ್ಲಿ ತೊಗೊಂಡಿದ್ದೀನಿ ಹ್ಯಾಪಿ ಬರ್ತ್ಡೇದು. ಇದೊಂದು ಮತ್ತು ನಿಮಿಷ ಇಲ್ಲಿಡ್ತೀನಿ, ಕಾಣಿಸಲ್ಲ ನನಗೆ, ಬ್ಲರ್ರಾಗಿ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ. ಸೊ ಇದೊಂದು ಕಲರ್ದು ಬರ್ತಾ ಇಲ್ಲ ಬರ್ತ್ಡೇದು, ಅದೊಂದು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಪೈಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬ್ಲಾಸ್ಟರ್. ಸೊ ಬಲೂನ್ಸ್ ಆಲ್ರೆಡಿ ಊದಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಲೂನ್ನ ಊದೋಣ. ಸಾಕಿದು ಕಾರ್ಗೆ ಹಾಕಕ್ಕೆ ಸಾಕಾಗುತ್ತೆ. ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಓದಿದ್ದೀನಿ ಆಲ್ರೆಡಿ. ಸೊ ಈಗ ನಾನು ಡೆಕೋರೇಷನ್ಗೆ ಕಾರಲ್ಲಿ ಹೋದ್ಮೇಲೆ ಡೆಕೋರೇಷನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಅಂಟಿಲ್ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋನ ನೋಡಿ. ಸೊ ಆಲ್ರೆಡಿ ರೆಡಿಯಾಗಿದೆ. ಇವಾಗ ನಮ್ಮ ಯಜಮಾನ ಎದ್ದು ರೆಡಿಯಾಗಿದ್ದಾರೆ, ನೋಡಬೇಕು. ರೆಡಿ ಆಗಿದ್ದಾರೆ. ಅವ್ರನ್ನ ನಾನು ತೋರಿಸಲ್ಲ, ಬೈತಾರೆ ತೋರಿಸಿದ್ರೆ. ಅದಕ್ಕೋಸ್ಕರ ನೋಡಿ ಈ ಥರ ರೆಡಿ ಆಗಿದ್ದಾರೆ. ಹುಡಿ ವಿತ್ ಡೆನಿಮ್ ಶಾರ್ಟ್ಸ್, ನಾನು ಹುಡಿ, ಯಾಕಂದರೆ ಕೋಲ್ಡ್ ಅಲ್ವಾ, ಅದಕ್ಕೋಸ್ಕರ. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಹೇಗೆ ಡೆಕೋರೇಷನ್ ಮಾಡಿದೆ ಅಂತ. ಬಲೂನ ಡಬ್ ಅಂತ ಹೊಡೆದೋಗ್ತಿದೆ, ಇವ್ರು ಬೇರೆ ಬೇಗ ಬರ್ತಾಯಿಲ್ಲ. ಸೊ ಬಾಲ್ಕನಿ ಹಾಕ್ಕೊಂಡು ಹೋಗೋಣ ಇವಾಗ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೇಗೆ ಡೆಕೋರೇಷನ್ ಮಾಡಿದ್ದೀನಿ ಅಂತ. ನನಗೆ ಎಷ್ಟು ಬರುತ್ತೋ ಅಷ್ಟು ಮಾಡಿದ್ದೀವಿ. ನನ್ನ ಫ್ರೆಂಡು ಒಬ್ಬಳು ಸೇರ್ಕೊಂಡು ಮಾಡಿದ್ದಾಳೆ. ಬನ್ನಿ ತೋರಿಸ್ತೀನಿ. ಇವಳು ನೋಡಿ, 2 ಬಲೂನ್ ಈ ಥರ ಮಾಡಿದ್ದೀವಿ ಗೈಸ್. ಯಾಕೆ ಗೊತ್ತಾ, ಇದು ಜಾಗ ಬರೀ ಸಾಕಾಗ್ತಿಲ್ಲ. ಸಿಂಪಲ್ಲಾಗಿ ಈ ಥರ ಮಾಡಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಅಲ್ಲ ಆ ಕಡೆ ಹಾಕೋ ಬಿಂದು. ಸಿಂಪಲ್ಲಾಗಿ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಇವಾಗ ನಾನು ಅಲ್ಲೇ ಇರು ಸೀನಾ, ಲೈಟನ್ನು ಹಾಕ್ತಿದ್ದೀನಿ. ಅಲ್ಲೇ ಇರು. ಬಾ 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 ಬಾ, ನೋಡ್ ಬಾ. ವಾವ್ ಅನ್ಬೇಕು. ಹೆಂಗಿದೆ ಬಿಂದು ಹೊತ್ತೆಗೆ
ಬಿಡು, ಹೋಗ್ಲಿ ಬಿಡು. ಹ್ಯಾಪಿ ಬರ್ಡೇ ಟು ಯು. ಇಟ್ಕೊ ಬಂದು ಹೋಗು. ಹಿಂಗ್ ಬರೋಣ, ಈ ಕಡೆ ಬಾ. ಇದೆಲ್ಲ ಕ್ಯಾಂಡಲ್ ಅಕ್ಕ ಎಲ್ಲ ವಿಡಿಯೋ ಮಾಡ್ತಾರೆ. ಯಾರಣ್ಣ ಒಬ್ರು ಎಲ್ಲಿ ಎಲ್ಲ ಕವರ್ ಆದ್ರೆ ಹೆಂಗ್ ಕಾಣಿಸ್. ಅಕ್ಕ ಫುಲ್ ವಿಡಿಯೋ ಬರಲಿ. ಒಂದ್ ನಿಮಿಷ ಹಂಗೆ ಆರಾಮಾಗಿರಿ, ಏನಾಗಲ್ಲ. ಈ ಕಡೆ ವಿಡಿಯೋ ಮಾಡ್ರಿ, ಈ ಕಡೆ ಇಲ್ಲಿಗೆ ಬಾಬಿಂದು. ಏಯ್ ಶಿಶ ಕಡ್ಡಿನೇ ಅಲ್ವಲ್ಲ ಕೇಟಿ. ಹಣ ತಗೋ ಹೇಳ್ತೀನಿ, ಇದು ತಗೋ. ಅಚ್ಚನಾ ಇದು ಕೇಕ್ ಮೇಲೆ ಬೇಡ. ಇಲ್ಲ ಹೋಗು. ಅಲ್ಲೇ ನೀವು ಕಟ್ ಮಾಡಿ ಇದು ಫೋಟೋ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ. ಬಿಂದು ಫೋಟೋ ತೆಗಿಲಿಲ್ವ ಯಾರು? ಅನುಮಾನ. ಬನ್ನಿ ಏ ಹಣ ಬನ್ನಿ. ಬಾಬಿಂದು ಹೋಗಿ ನೀವು. ಇಲ್ಲ ಪರವಾಗಿಲ್ಲ, ನಿಂತ್ಕೊಳ್ಳಿ. ಫೋಟೋ ತೆಗಿ. ನೀವು ಇರ್ಬೇಕು. ಹ್ಯಾಪಿ ಬರ್ತ್ಡೇ. ಅಣ್ಣ ನಾವು ಹೋಗ್ತಾ ಇದೀವಿ ಲಾಂಗ್ ಟ್ರಿಪ್. ನಮ್ಮ ಯಜಮಾನ್ರು ಬರ್ತ್ಡೇ ಪಾರ್ಟಿಗೆ ಲಾಂಗ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲಿ ಎಸ್ ನೆಲಮಂಗಲಕ್ಕೆ. ನೆಲಮಂಗಲಕ್ಕೆ ಹೋಗಿದ್ವಿ ಚಿ ನಾವು. ಯಾವ್ದು ಇದು ಹೋಗಿದ್ ನಾವು? ಎಲ್ಲಿ ಹೋಗಿದ್ ನಾವು? ದಾಬಾಸ್ಪೇಟೆಗೆ ಹೋಗಿ ದಾಬಾಸ್ಪೇಟೆಯಲ್ಲಿ ಕಾಫಿ ಕುಡ್ಕೊಂಡು ಮತ್ತೆ ಇವಾಗ ಎಲ್ಲಿ ಹೋಗ್ತಿದೀವಿ? ಡಿಚ್ಚಿ ಬಿರಿಯಾನಿ. ಎಸ್, ಟೈಮ್ ಬಂದು 4:15 ಆಗಿದೆ. ನಾವು ಡಿಚ್ಚಿ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ನಮ್ಮ ಯಜಮಾನ್ರಿಗೆ ಬೇಕಂತೆ, ಬರ್ತಡೇ ಅಲ್ವಾ, ಸೊ ಹೋಗ್ತಾ ಇದ್ದೀವಿ. 4:15ಗೆ 4 ಗಂಟೆಗೆ ತೆಗ್ದಿರ್ತೆ ಚಿನ್ನಿ. ಎಲ್ಲಿ? ನಾಗರಬಾವಿ ಅಂತೆ. ಹೋಗ್ಬೇಕು ಇವಾಗ. ನಾವು ನಮ್ಮ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳವ್ರ ಮಗನ್ನ ನೋಡ್ಕೊಬರಕ್ಕೆ ಹೋಗಿದ್ದಾಳೆ, ಮನಸ್ ಬಂದಿದ್ದಾಳೆ. ಅವ್ರು ನೋಡ್ಕೊಬರ್ತೀನಿ ಅಂತ ಹೋಗಿದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಾವು ನಾಗರಬಾವಿಗೆ ಹೋಗಿ ಡಿಚ್ಚಿ ಬಿರಿಯಾನಿ ತಿನ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಏನು ಪ್ಲ್ಯಾನ್ ಅಂತ ಅಂದರೆ, ನಾಳೆ ಏನು ಪ್ಲ್ಯಾನು? ನಾಳೆ ನಮ್ಮದು ಸರ್ಪ್ರೈಸ್ ಇದೆ ಇನ್ನೊಂದು ವಿಡಿಯೋದಲ್ಲಿ. ಏನು ಅಂತ ಈ ವಿಡಿಯೋನ ಲೈಟ್ ಆಫ್ ಆಯಿತು. ಸರ್ಪ್ರೈಸ್ ಇದೆ ಈ ವಿಡಿಯೋದಲ್ಲಿ. ಏನು ಅಂತ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಇನ್ನೊಬ್ರು ಆ್ಯಡ್ ಆಗ್ತಿದ್ದಾರೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಂತ. ಮಧ್ಯದಲ್ಲಿ ನಾನು ಹೇಳಲ್ಲ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಲ್ಲಿಗೆ ಹೋಗ್ತೀವಿ ಅಲ್ಲ ಚಿನ್ನಿ? ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಫಸ್ಟ್ ನೋಡೋಣ ಎಷ್ಟು ಗಂಟೆಗೆ ದೊಡಕ್ಕಾಗುತ್ತೆ ಅಂತ. ಅಲ್ಲಿಂದ ತಿನ್ಕೊಂಬಂದು ಮಲ್ಕೊಂಡ್ರೆ ಈಗ 5-6 ಗಂಟೆಗೆ ಮಲ್ಕೊಂಡ್ರೆ ಒಂದು 6 ಗಂಟೆಗೆ ಮಲ್ಕೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು 10 ಗಂಟೆ 10 ಗಂಟೆಗಾದ್ರೂ ಎದ್ದು ಮಲ್ಕೊಳ್ಳೇಬೇಕು. ಒಂದು 4 hours 5 hours ನಿದ್ದೆ ಮಾಡಬೇಕು. ಇವತ್ತು ನಾನು ನಿದ್ದೆ ಮಾಡಿಲ್ಲ, ಅದಕ್ಕೋಸ್ಕರ ಒಂದು 4 to 5 hours ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಕೆಲಸ ಇದೆ, ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು
ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರು ಫ್ರೆಂಡ್ಸ್ಗಳು ಬರ್ತಿದ್ದಾರೆ. ಸೊ ಅವ್ರದ್ದು ಎಲ್ಲಿದೆಯೋ ಗೊತ್ತಿಲ್ಲ. ಎಲ್ಲಿ ಹೋಗ್ತೀವಿ ಚಿನ್ನಿ ನಿಂದಿದ್ದಕ್ಕೆ? ಹಾಂ, ಬೆಳಿಗ್ಗೆ ಬರ್ತಿದ್ದಾರೆ ಅವ್ರ ಫ್ರೆಂಡ್ಸಿಗೆ. ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಮತ್ತೆ 6 o'clock ಕರೆಕ್ಟಾಗಿ ಕೈ ತೆಗಿಯಲ್ಲಿ ಕಾಣಿಸ್ತಾ ಇಲ್ಲ ಮುಖ. ಓಕೆ, ಹೋಗೋಣ. ರಿಚಿ ಬಿರಿಯಾನಿ ತಿನ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಫುಲ್ ನೋಡಿ. ನಮ್ಮ ತೆರೆಸಿದೆ ಅಜರ ಅಮರ ಈ ನಮ್ಮ ಸ್ನೇಹವೇ ಎಂದು ಹೀಗೆ ಸಿಗುವಂತ ಆಸರೆ 100 ಜನ್ಮ ಕೊಂದೆ ಬಂಧವು ನಮ್ಮ ಹೆಸರಿನ ಪ್ರೇಮವು ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು ಈ ಜನ್ಮವು ಒಂದೇ ಸಾಲದು ನಿನ್ನ ಪ್ರೀತಿ ಪಡೆದ ಋಣವ ತುಂಬಲು ಕಾದಿರುವೆನು ಸದಾ ಎದುರೇ ಏನೋ ಹಾಯ್, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಬರ್ತಡೇ ಲಾಗ್ನ. ಬರ್ತಡೇ ತುಂಬ ಚೆನ್ನಾಗಾಯಿತು. ಇದು ಅದ್ರ ನೆಕ್ಸ್ಟ್ ಡೇ ಮಾಡ್ತಿರೋ ವಿಡಿಯೋ. ಬರ್ತಡೇ ತುಂಬ ಚೆನ್ನಾಗಾಯಿತು. ಅಂದರೆ ಹೊರಗಡೆ ಬರ್ತಡೇ ಮಾಡ್ದು. ನೈಟ್ ನಾನು ಸರ್ಪ್ರೈಸ್ ಕೊಟ್ಟೆ. ಅದಾದಮೇಲೆ ಇನ್ನು ಅವರು ಹುಡುಗರು ಇದ್ದಾರಲ್ಲ ಅವರೆಲ್ಲ ಔಟ್ಸೈಡ್ ಹೋಗಿದ್ರು. ಸೊ ತುಂಬ ಚೆನ್ನಾಗಿ ಬರ್ತಡೇ ಆಯಿತು. ಆಮೇಲೆ ವಿಡಿಯೋನ ತುಂಬ ನಾನು ಕಂಟಿನ್ಯೂ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ಅಂತ. ಏನಪ್ಪ ಹೊಸ ಮೆಂಬರ್ ಆ್ಯಡ್ ಆಗ್ತಾರೆ ಅಂತ ಇದು ಅಂದರೆ, ನಾವು ಒಂದು ಚಾರ್ಜರ್ ಗಾಡಿ ತೊಗೊಂಡು, ಯಾಕೆ ಅಂತ ಅಂದರೆ ನಂತರ ಆಲ್ರೆಡಿ ಇತ್ತು, ಡ್ಯೂಕ್ ಇತ್ತು, ಮತ್ತು ಇನ್ನೊಂದು ಆ್ಯಕ್ಟಿವಾ ಇತ್ತು. ಇನ್ನೊಂದು ಇರಲಿ, ಬೇಕಾಗುತ್ತೆ ಆಫೀಸ್ಗೆ ಏನಕ್ಕಾದ್ರೂ ಬೇಕಾಗುತ್ತೆ ಅಂತ ಹೇಳಿ ನಾವು ಚಾರ್ಜರ್ ಗಾಡಿನ ಬುಕ್ ಮಾಡಿದು. ಓಲ್ವಾ ಅಲ್ಲ, ಅದ್ಯಾವುದೋ ಅದ್ಯಾವುದು ಎತ್ತಾರೋ ಹತ್ತಾರೋ ಗೊತ್ತಿಲ್ಲ, ಅದನ್ನು ಬುಕ್ ಮಾಡಿದ್ದು. ಸೊ ನಾವು ನಮಗೆ 2025 ಮಾಡೆಲ್ ಬೇಕಿತ್ತು. ನನ್ನ ಬರ್ತ್ಡೇಗೆ ಬರ್ತಿತ್ತು. ಅದೇ 2024 ಬರ್ತಿತ್ತು. ಬಟ್ ನಮಗೆ ಈ ಇಸ್ವಿದೆ ಬೇಕಿತ್ತು ಅಂತ ನಮ್ಮ ಯಜಮಾನ್ರು ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅವ್ರ ಬರ್ತ್ಡೇಗೆ ಡೆಲಿವರಿ ಆಗೋ ಥರ ಅವ್ರು ತೊಗೊಂಡ್ರು. ಹೇಗಿರಬೇಕು ಅಂತಂದರೆ ಎಷ್ಟು 1.83 ಲ್ಯಾಕ್ ಅನಿಸುತ್ತೆ. 1,83,000 ರೂಪಾಯಿ ಗಾಡಿ ಡೌನ್ ಪೇಮೆಂಟ್ ಮಾಡಿ ತೊಗೊಂಡಿರೋದು. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಇದಾಗಿತ್ತು ಬರ್ತ್ಡೇ ಲಾಗ್ ವೀಡಿಯೋ. ನಮ್ಮ ಯಜಮಾನ್ರ ಬರ್ತ್ಡೇ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಮ್ಮನ ಮನೆಗೆ ಹೋಗಿದ್ದು, ದೇವಸ್ಥಾನಕ್ಕೆ ಹೋಗಿದ್ದು, ಗಾಡಿ ತಗೊಬರೋಕ್ಕೆ ಹೋಗಿದ್ದು, ನೆಕ್ಸ್ಟ್ ಬಿಂದೋರ್ ಮನೆಗೆ ಹೋಗಿದ್ದು. ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದೆಲ್ಲ ಅಲ್ಲಲ್ಲ ಹಾಕ್ತೀನಿ. ಎಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದರೆ ಏನು ಮಾಡಬೇಕಂದ್ರೆ ಲೈಕ್, ಕಮೆಂಟ್, ಶೇರ್ ಆಗಿ ಸಬ್ಸ್ಕ್ರೈಬ್ ಟು ತನುಗೌಡ ಕ್ರಾಕ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋ ಸಿಗ್ತೀನಿ. ನಾವು ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ಆಮೇಲೆ ಹಪ್ಳದ್ದು ಡಿಸ್ಕೌಂಟೇ ಮಾಡ್ತಾ ಇಲ್ಲ, ಹಪ್ಳ ಬೇಡ ಅಂತ ಹೇಳ್ತಾರೆ. ಅದು ನೀವು ಮಾತಾಡ್ಬೇಕು ಸರ್. ಇದು